ಎಲ್ರಿಗೂ ನಮಸ್ಕಾರ. ನಾನು ನಿಮ್ ತೇಜಸ್ವಿನಿ ಶೇಖರ್. ಇವತ್ತು ನಾನು ರಾಧಿಕಾ ಸೆಟ್ ಅಲ್ಲಿ ಇದ್ದೀನಿ. ರಾಧಿಕಾ ಸೆಟ್ ನ ಕೊನೆ ದಿನ. ಇವತ್ತು ನಮ್ಮ ರಾಧಿಕಾ ಸೀರಿಯಲ್ ಮುಗಿತಾ ಇದೆ. ಸೊ ಇವತ್ತು ಲಾಸ್ಟ್ ಡೇ ಶೂಟಿಂಗ್ ನಡೀತಾ ಇದೆ. ಸ್ವಲ್ಪ ಎಮೋಷನಲ್ ಆಗಿದೆ ಇವತ್ತು ಸಿಚುವೇಶನ್. ಬೆಳಿಗ್ಗೆ ಸೀರಿಯಲ್ ಸೆಟ್ಟಿಗೆ ಬಂದಾಗ್ಲೇನೆ ನನಗೊಂದ್ ಸ್ವಲ್ಪ ಬೇಜಾರಿತ್ತು ಇವತ್ತು ಲಾಸ್ಟ್ ಡೇ ಅನ್ನೋದಕ್ಕೆ. ಸೊ ಇವತ್ತು ಆಕ್ಚುಲಿ ನಮ್ಗೆ ಗೊತ್ತಿರ್ಲಿಲ್ಲ, ನೆನ್ನೆನೆ ಲಾಸ್ಟ್ ಆಗುತ್ತೆ ಅನ್ಕೊಂಡಿದ್ವಿ, ಬಟ್ ವಿಡಿಯೋ ಮಾಡೋ ಪ್ಲಾನ್ ಇರ್ಲಿಲ್ಲ ನಮ್ಗೆ. ಈ ಸೆಟ್ ತುಂಬಾ ಸ್ಪೆಷಲ್. ಸೊ ಅದಕ್ಕೆ ಇದು ಮೆಮೊರಿ ಆಗಿರ್ಲಿ ಅಂತ ನಾನು ವಿಡಿಯೋ ಮಾಡೋದಕ್ಕೆ ಡಿಸೈಡ್ ಮಾಡಿದೆ. ಈ 6-7 ಮಂತ್ಸ್ ಅನ್ಸುತ್ತಲ್ಲ, ಈ 6-7 ಮಂತ್ಸ್ ಅಲ್ಲಿ ವಿರಾಟ್ ನಮ್ ಸೀರಿಯಲ್ ಪಾರ್ಟ್ ಆಗಿದ್ರು. ಅವ್ರು ನಮ್ ಸೀರಿಯಲ್ ಅಲ್ಲಿ ಹೀರೋ ಆಗಿ ಪ್ಲೇ ಮಾಡೋರು. ಸೊ ದಿಸ್ ಇಸ್ ಸ್ವಲ್ಪ ಸ್ಪೆಷಲ್ ನನಗೆ ಫೀಲಿಂಗ್. ಅಂಡ್ ಇಲ್ಲಿರೋ ಆರ್ಟಿಸ್ಟ್ ಗಳು ಅಷ್ಟೇ ತುಂಬಾ ನನ್ನ ಮನಸ್ಸಿಗೆ ಹತ್ರವಾಗಿರೋರು. ಸೊ ನನಗೆ ಬೇಜಾರಾಗ್ತಾ ಇದೆ ಇವತ್ತು ಕೊನೆ ಆಗ್ತಿದ್ಯಲ್ಲ ಇದು ಸೀರಿಯಲ್ ಅಂತ. ಹಾಗೆ ನಮ್ಮ ಸೀರಿಯಲ್ ಎಪಿಸೋಡ್ಸ್ ತುಂಬಾ ದಿನ ದರ್ಶಿತ್ ಅವರು ಡೈರೆಕ್ಟ್ ಮಾಡಿದ್ರು. ಅವರು ತುಂಬಾ ಒಳ್ಳೆ ಡೈರೆಕ್ಟರ್. ಅವ್ರು ಇದ್ದಷ್ಟು ದಿನ ತುಂಬಾ ಡಿಸಿಪ್ಲಿನ್ಡ್ ಆಗಿತ್ತು ನಮ್ ಸೆಟ್ ಹೇಳ್ಬೇಕಂದ್ರೆ. ಅದಕ್ಕೆ ನಾನು ಅವರಿಗೆ ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ತೀನಿ. ಒಂದು ದಿನ ಕೂಗಾಡಿಲ್ಲ, ಕಿರ್ಚಾಡಿಲ್ಲ, ತುಂಬಾ ಡಿಸಿಪ್ಲಿನ್ಡ್ ಆಗಿ ಮಾಡ್ತಾ ಇದ್ರು. ಇವಾಗ ಉಲ್ಲಾಸ್ ಭಟ್ ಅವರು ನಮ್ಮ ಸೀರಿಯಲ್ ನ ನಿರ್ದೇಶನ ಮಾಡ್ತಿದ್ರು. ಅವರು ಅಷ್ಟೇ ತುಂಬಾ ಅಚ್ಚುಕಟ್ಟಾಗಿ ಅವರ ಕೆಲಸನ ನಿಭಾಯಿಸಿದ್ರು. ಹಾಗೆ ನಮ್ಮ ಅಸೋಸಿಯೇಟ್ ರಮೇಶ್, ನನ್ನ ಫೇವ್ರೆಟ್ ಅಸೋಸಿಯೇಟ್ ಅವರು. ಮತ್ತೆ ನಮ್ಮ ಕ್ಯಾಮ್ರಾಮನ್ ಕೃಷ್ಣ ಸರ್, ಬೇಬಿ ಸುಧಾಕರ್ ಸರ್ ಅವರು ಇವತ್ತು ಮಿಸ್ಸಿಂಗ್, ಅವರಿಲ್ಲ ಲಾಸ್ಟ್ ಡೇ. ಅಂಡ್ ನಮ್ಮ ಟೆಕ್ನಿಷಿಯನ್ಸ್ ಎಲ್ರು ತುಂಬಾ ಕ್ಲೋಸ್ ಆಗಿದ್ರು. ನಮ್ಮಲ್ಲಿ ನಮ್ ಪ್ರಕಾಶ್ ಅಣ್ಣ ಎಲ್ರು ಆಕ್ಚುಲಿ ಮೆನ್ಷನ್ ಮಾಡಕ್ ಆಗಲ್ಲ, ಎಲ್ರೂ ಹೆಸರು ತಗೊಳಕ್ ಆಗಲ್ಲ, ಬಟ್ ಎಲ್ರು ಪ್ರತಿಯೊಬ್ರು ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ ಎಲ್ರು ವೆರಿ ಕ್ಲೋಸ್ ಟು ಮೈ ಹಾರ್ಟ್ ರಾಧಿಕಾ ಸೀರಿಯಲ್ ಅಲ್ಲಿ. ನನಗೆ ತುಂಬಾ ಆಕ್ಚುಲಿ ಬೇರೆ ಸೀರಿಯಲ್ಸ್ ಗಿಂತ ಜಾಸ್ತಿ ನಾನು ಅನ್ಕೊಂಡಿರ್ಲಿಲ್ಲ ರಾಧಿಕಾ ಮುಗಿವಾಗ ನಾನು ಇಷ್ಟೊಂದು ಫೀಲ್ ಮಾಡ್ಕೋತೀನಿ ಅಂತ. ಬಟ್ ಇವತ್ತು ನಂಗೆ ತುಂಬಾ ಫೀಲ್ ಆಗ್ತಾ ಇದೆ. ಅಂಡ್ ನನಗೆ ನನ್ನ ಸೀರಿಯಲ್ ಅಲ್ಲಿ ಅಸಿಸ್ಟ್ ಮಾಡಿರೋ ಹೆಲ್ಪರ್ಸ್, ನನ್ನ ಅಸಿಸ್ಟೆಂಟ್ ಮಾರುತಿ, ಗಗನ್, ಎಲ್ರು ಅಷ್ಟೇ, ಎಲ್ರು ನಾನು ಮಿಸ್ ಮಾಡ್ಕೋತೀನಿ. ಅಂಡ್ ಅಫ್ಕೋರ್ಸ್ ನನ್ನ ಜೊತೆ ಮುಂದೆನೂ ಟ್ರಾವೆಲ್ ಮಾಡ್ತಾರೆ ಅವರು. ಬಟ್ ಈ ಸೆಟ್, ಈ ವಾತಾವರಣ ಇರೋದಿಲ್ವಲ್ಲ, ಅದೊಂಚೂರು ಬೇಜಾರಾಗ್ತಿದೆ ಅಷ್ಟೇ. ಅಂಡ್ ನಮ್ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕು. ನಮ್ ಪ್ರೊಡ್ಯೂಸರ್ ಗಣೇಶ್ ಭಟ್ರು ವೆರಿ ಕೋಆಪರೇಟಿವ್. ಅಂಡ್ ತುಂಬಾ ಅವ್ರು ಒಂದಿನ ಸೆಟ್ಟಿಗೆ ಅಂದ್ರೆ ಒಂದೆರಡು ದಿನ ಬಂದಿದ್ದಾರೆ, ಬಟ್ ರೆಗ್ಯುಲರ್ ಆಗಿ ಯೂಶಲಿ ಬರ್ತಾರಲ್ಲ ಆತರ ಯಾವತ್ತೂ ಬಂದಿಲ್ಲ. ಬಟ್ ಹಿಂದೆ ನಿಂತ್ಕೊಂಡೇನೆ ಏನೇನ್ ಕೆಲಸಗಳಾಗ್ಬೇಕು ಅಚ್ಚುಕಟ್ಟಾಗಿ ಮಾಡ್ತಿತ್ತು. ಪೇಮೆಂಟ್ ಆಗಿರ್ಬೋದು, ಪ್ರತಿಯೊಂದು ವಿಚಾರನು ಹಿ ವಾಸ್ ವೆರಿ ಗುಡ್. ಒಂದ್ ಬೇಜಾರೇನಂದ್ರೆ ನಮಸ್ಕಾರ ಮಾಡ್ತಾನೆ ವಂದನೆ ಹೇಳೋಂತ ಒಂದ್ ಸಿಚುವೇಶನ್ ಇದೆ. ಆಕ್ಚುಲಿ ಎಲ್ಲ ಕೇಳ್ಪಟ್ಟಿದ್ದೆ, ನಾನು ಆಕ್ಚುಲಿ ಓದಿದ್ದೆ ಅನ್ಸುತ್ತೆ. ಮುಂದಿನ ಸಾರಥ್ಯಕ್ಕಾಗಿ ಇಂದಿನ ಆತಿಥ್ಯವನ್ನು ಬಿಡಬೇಕಾದಂತ ಅನಿವಾರ್ಯದ ಜೀವನ ಅಂತ. ಹಂಗೆ ನದಿ ಹರಿತಾ ಇರುತ್ತೆ, ಹೋಗಿ ಸಮುದ್ರ ಸೇರುತ್ತೆ, ಒಂದು ಒಳ್ಳೇದೇ ಆಗುತ್ತೆ. ಬಟ್ ಅಂದ್ರೆ ಜೀವನ ಹೋಗ್ಲೇಬೇಕಲ್ಲ. ಸೊ ಪ್ರಾಜೆಕ್ಟ್ ನಾನು ಕಡಿಮೆ ದಿನ ಇಲ್ಲಿ ಕೆಲಸ ಮಾಡಿದ್ದು, ಒಂದು 6 ತಿಂಗಳಾಯ್ತು ಕೆಲಸ ಮಾಡ್ತಾ. 6 ತಿಂಗಳಲ್ಲಿ ತುಂಬಾ ಬಾಂಡಿಂಗ್. ಇಲ್ಲಿ ಏನಂದ್ರೆ ಹೆಸರುಗಳೇ ಕನ್ಫ್ಯೂಷನ್ಸ್ ಆಗ್ಬಿಡುತ್ತೆ. ಅಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ, ಇವ್ರು ಯಾರು ಅವ್ರು ಯಾರು ಅಂತ ಎಷ್ಟೊಂದ್ಸಲಿ ನನಗೆ ಮೊದ್ಲೇ ಸ್ವಲ್ಪ ಈ ಹೆಸರು ನೆನ್ಪಿಟ್ಕೊಳ್ಳೋದು ತುಂಬಾ ವೀಕ್. ಅದ್ರಲ್ಲಿ ಈ ಕ್ಯಾರೆಕ್ಟರ್ ಹೆಸರೇನು ಒರಿಜಿನಲ್ ಏನು ಅಂತ ಗೊತ್ತೇ ಆಗಲ್ಲ. ನಾದ್ನಿ, ತಂಗಿ, ಅತ್ತೆ, ಮಾವ, ಅಮ್ಮ, ಇದೇ ತರನೇ ಒಂದು ಕಾಂಬಿನೇಷನ್. ಹಿಂಗೆ ನಾವು ಮಾತಾಡ್ಬೇಕಾದ್ರೆ ಹಂಗೆ ಅಪ್ಪ ಅಮ್ಮ ಅಂತಾನೆ ಅಂತೀವಿ, ಅತ್ತೆ ಮಾವ ಅಂತಾನೆ ಕರಿತೀವಿ. ಈ ತರದ ಒಂದು ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗಿತ್ತು. ಅಂಡ್ ಈ ಸೀರಿಯಲ್ ಹೆಂಗೆ ಅಂದ್ರೆ ಆರ್ಟಿಸ್ಟ್ ವಿ ಕಾಂಟ್ ಪಿಕ್ ಒನ್, ಎಲ್ರೂ ವೆರಿ ಕ್ಲೋಸ್. ಇಬ್ರು ಹೆಸರು ಇಬ್ರು ತಗೊಂಡ್ರೆ ಅದು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಪರ್ಸನಲಿ. ಯಾಕಂದ್ರೆ ಎಲ್ರ ಜೊತೆ ಅಷ್ಟು ಬಾಂಡಿಂಗ್ ಇದೆ. ನನ್ಗಂತೂ ಯಾರ ಹತ್ರ ಯಾವ ಮನಸ್ತಾಪನೂ ಇಲ್ಲ. ಬಿಕಾಸ್ ಕೆಲಸ ಮಾಡಕ್ಕೆ ಅಂತ ಬಂದಿದೀವಿ, ಒಂದ್ ಫ್ಯಾಮಿಲಿ ಕ್ರಿಯೇಟ್ ಆಗಿದೆ. ಬೇಜಾರ್ ಮಾಡ್ಕೊಳ್ಳೋದೇನಿರುತ್ತೆ, ಎಂಡ್ ಆಗ್ತಿರೋದು ಏನಾಗಲ್ಲ, ತುಂಬಾ ಬೇಜಾರಾಗುತ್ತೆ. ಓಕೆ, ಬಟ್ ನಾವಿವಾಗ ಅಪ್ಸೆಟ್ ಆದ್ರೆ, ನಾನ್ ಅಪ್ಸೆಟ್ ಆಗಿ ಎಲ್ರಿಗೂ ಬೇಜಾರಾದ ಅಂತ ಕೇಳಿ ಎಲ್ರಿಗೂ ಮಾತಾಡ್ಸೋಣ ಅಂತಿದ್ದೀನಿ. ಎಲ್ರಿಗೂ ಮಾತಾಡ್ಸ್ಕೊಂಡ್ ಬರ್ತೀವಿ ಒಂದ್ ರೌಂಡ್ ಇಬ್ರು ಹೋಗಿ. ಯಾರ್ಯಾರಿದ್ದಾರೆ ಆರ್ಟಿಸ್ಟ್, ಟೆಕ್ನಿಷಿಯನ್ಸ್, ಅವ್ರನ್ನೆಲ್ರೂ ಮಾತಾಡ್ಸೋಣ. ಈಗ ನಮ್ಮ ರಾಧಿಕಾ ಸೀರಿಯಲ್ ಲಾಸ್ಟ್ ಡೇ ಶೂಟ್ ನಡೀತಾ ಇದೆ. ಸೊ ನಮ್ ಡೈರೆಕ್ಟರ್ ನ ಮಾತಾಡ್ಸೋಣ. ಹೇಳಿ ಮೇಡಮ್. ಇವರೇ ನಮ್ ಶಿಪ್ಪಿನ ಕ್ಯಾಪ್ಟನ್ ಉಲ್ಲಾಸ್ ಭಟ್ ಸರ್ ಅಂತ. ನಮಸ್ತೆ ಸರ್. ಇವತ್ತು ಕೊನೆ ಆಗ್ತೈತೆ. ಹೌದು, ಈ ಪ್ರಾಜೆಕ್ಟ್ ಸದ್ಯ ಏನ್ ಒಪಿನಿಯನ್ ಹೇಳಿ ಸರ್. ಹೆಂಗೆ ಆಗೋದೆಲ್ಲ ಒಳ್ಳೇದಕ್ಕೆ ಅದ್ ಕರೆಕ್ಟ್. ಹೆಂಗ ಅನ್ಸು ಸೆಟ್ ಎಲ್ಲ ಹೆಂಗ ಅನ್ಸು? ಇಲಾಸ್ಟೆನ್ಸ್ ಹೆಂಗಿದ್ರು, ಆರ್ಟಿಸ್ಟ್ ಎಲ್ಲ ಹೆಂಗಿದ್ರು ಅಂತ ಅಂದ್ರೆ ಎಲ್ಲರೂ ನನ್ನ ಶಾರ್ಟ್ ಟೆಂಪರ್ ನ ಕಂಟ್ರೋಲ್ ಮಾಡ್ಕೊಂಡು ನನ್ನ ಜೊತೆ ಸಹಕಾರ. ಏನ್ ಶಾರ್ಟ್ ಟೆಂಪರ್ ಇಲ್ಲ ಸರ್, ಒಂದ್ ಫೇಮಸ್ ಎಲ್ಲ ಹೊರ್ದಾಕ್ಬಿಡ್ತೀನಿ ಇವಾಗ. ಅದಕ್ಕೆ ಅವ್ರು ಏನು ಮಾತಾಡಿಲ್ಲ ಜಾಸ್ತಿ ಯೂಶಲಿ. ಹೇಳಿ ಸರ್, ಬೇರೆ ಆರ್ಟಿಸ್ಟ್ ಹೆಂಗ್ ಅನ್ಸ್ತು, ನಾನ್ ಹೇಗ್ ಅನ್ಸ್ತು, ಹೀರೋಯಿನ್ ಹೆಂಗ್ ಅನ್ಸ್ತು? ಇಲ್ಲ, ಎಲ್ಲರೂ ತುಂಬಾ ಕೋಆಪರೇಟಿವ್ ಆಗಿದ್ರು, ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ತುಂಬಾ ಥ್ಯಾಂಕ್ಸ್. ಅದಕ್ಕೆ ಖುಷಿಯಾಗಿ ಶೂಟಿಂಗ್ ಬರ್ತಿದ್ವಿ, ಖುಷಿಯಾಗಿ ಶೂಟಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಯಾವತ್ತು ತುಂಬಾ ಜಗಳ ತಾಪತ್ರಯ ಇಷ್ಟು ಮುರ್ಸು ಅದೆಲ್ಲ ಆಗಿಲ್ಲ.
ಸೊ ಹೋಲ್ ಟೀಮ್ಗೆ ನನ್ ಥ್ಯಾಂಕ್ಸ್. ನಾನು ಸ್ವಲ್ಪ ದಿನ ಕೆಲಸ ಮಾಡಿದ್ದೀನಿ, ಸರ್ ಸ್ವಲ್ಪ ದಿನ ಕೆಲಸ ಮಾಡಿದ್ದಾರೆ. ಇದು 5 months ಆಗಿದೆ ಸರ್. ಹೌದು 5 months. ನಾನು 6 months ಆಗಿದೆ. ನಾನು 1 month ಬಿಫೋರ್ ಬಂದಿದ್ದೆ. ನಮ್ಗೂ ಉಲ್ಲಾಸ್ ಬಸ್ ಕೆಲಸ ಮಾಡಿ ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಜೋವೆಲ್ಲಾಗೆ ಇರ್ತಿದ್ರು. ಅದೇ ಯಾವಾಗಾದ್ರೂ ಒಂದ್ಸಲಿ ಇರುತ್ತಲ್ಲ ಕೆಲ್ಸದ ಪ್ರೆಷರ್, ಅವಾಗ ಮಾತ್ರ ಬರ್ದಾಕ್ಬಿಡ್ತೀನಿ ಇವಾಗ ಅಂದ್ಬಿಟ್ಟು ಪಾಪ ಅವ್ರೇನು ಯೂಶಲಿ ಏನು ವರ್ಡ್ಸ್ ಎಲ್ಲ ಯೂಸ್ ಮಾಡಿಲ್ಲ. ತುಂಬಾ ಖುಷಿ ಆಯ್ತು ಸರ್ ಹಿಂಗೆ ಕೆಲಸ ಮಾಡಿ. ಥ್ಯಾಂಕ್ ಯು ಸರ್. ಇನ್ನು ಸಾಧ್ಯ ಆದ್ರೆ ನೆಕ್ಸ್ಟ್ ಎಲ್ಲ ನಾವು ಕೆಲಸ ಮಾಡೋಣ ಸರ್. ಥ್ಯಾಂಕ್ ಯು. ನಮ್ಮ ಪ್ರೀತಿಯ ಚಿನ್ನು ರಮೇಶ್. ಗೊತ್ತಾಗಲ್ಲ. ಲಾಸ್ಟ್ ಡೇ ಶೂಟಿಂಗ್ ನಡೀತಿದೆಯಲ್ಲ, ನಿಮ್ಗೆ ಏನ್ ಅನಿಸ್ತಿದೆ ಇವತ್ತು? ಲಾಸ್ಟ್ ಅಲ್ಲಿ ಮಾತಾಡ್ತಾರಂತೆ. ಹಾಯ್ ಸುರೇಶ್ ಸರ್. ಇವತ್ತು ನಮ್ಮ ರಾಧಿಕಾ ಸೀರಿಯಲ್ ಲಾಸ್ಟ್ ಡೇ ಶೂಟಿಂಗ್ ನಡೀತಿದೆ, ನಿಮ್ಗೆ ಏನ್ ಅನಿಸ್ತಿದೆ? ಅಬ್ವಿಯಸ್ಲಿ ಸ್ವಲ್ಪ ಬೇಜಾರಾಗ್ತಾ ಇದೆ. ಅಂದರೆ ಒಂದು ಸೀರಿಯಲ್ ಶುರು ಆದಮೇಲೆ ಒಂದು ಅದಕ್ಕೆ ಎಂಡ್ ಅಂತ ಇದ್ದೇ ಇರುತ್ತೆ. ಆದರೆ ಕೆಲವು ಟೀಮಲ್ಲಿ ಕೆಲಸ ಮಾಡಿದ್ದು ಇನ್ನೂ ಮಾಡಬೇಕು, ಮಾಡಿದರೆ ಚೆನ್ನಾಗಿರೋದು ಅಂತ ಅಂದರೆ ಅದರಲ್ಲಿ ಇದು ಒಂದು. ಯಾಕೆಂದರೆ ರಾಧಿಕಾ ಸೆಟ್ಟು ಅಲ್ಲಿ ಇರುವಂಥ ಎಲ್ಲ ಟೆಕ್ನಿಷಿಯನ್ ಆಗಲಿ ಕಲಾವಿದರಾಗಲಿ ಒಂದು ತುಂಬ ಆತ್ಮೀಯವಾಗಿ ತಮಾಷೆ ಮಾಡ್ತಾ ಚೆನ್ನಾಗಿ ಕೆಲಸ ಮಾಡ್ಕೊಂಡೆಲ್ಲ ಇದ್ದಿದ್ದಂಥ ಒಂದು ಟೀಮ್. ಹಾಗಾಗಿ ಸ್ವಲ್ಪ ಬೇಜಾರಾಗುತ್ತೆ, ಎಲ್ಲ ಮಿಸ್ ಮಾಡ್ಕೋತಾ ಇದೀವಲ್ಲ ಹಾಗೆ ಅಂತ ಹೇಳ್ಬಿಟ್ಟು. ನಮ್ಮ ರಾಧಿಕಾ ಸೆಟ್ ಅಲ್ಲಿ ಜಾಸ್ತಿ ಏನ್ನ ಮಿಸ್ ಮಾಡ್ಕೊತೀರಾ? ಜಾಸ್ತಿ ಮಿಸ್ ಮಾಡೋದು ತಮಾಷೆನ ಆಕ್ಚುಲಿ. ಹೌದು, ಯಾಕಂದ್ರೆ ಎಲ್ಲರೂ ನಾನು ಸ್ವಲ್ಪ ತಮಾಷೆ ಮಾಡೋದು ಜಾಸ್ತಿ ಮಾಡ್ತೀನಿ. ತಮಾಷೆ ಮಾಡಿದಾಗ ಒಂದು ಕೆಲವು ಊರಿಗೆ ಅದು ಇಷ್ಟ ಆಗದೆ ಇರೋದು, ಆದ್ರೆ ಇಲ್ಲಿ ಯಾರು ಇಲ್ಲ, ಎಲ್ಲಾನು ಸ್ಪೋರ್ಟಿವ್ ಆಗಿ ತಗೋತಾರೆ, ಎಲ್ಲರೂ ಅದಕ್ಕೆ ಒಂದೊಂದಷ್ಟು ಸೇರ್ತಾರೆ. ಅದು ಎಲ್ಲ ಇದೆ ಕೆಲಸದ ಜೊತೆ. ಟೀಮ್ ಸಿಗದೆ ಅಪರೂಪ ಅಲ್ವಾ? ಅಂದ್ರೆ ಒಂದು ಟೀಮ್ ಸಿಕ್ಕಾಗ ಅದು ಮುಗಿತಿದೆ ಅಂದಾಗ ಏನೋ ಒಂಥರ ಹೌದು. ಈಗ ಅಂತ ಟೀಮ್ಗಳು ಸಿಗ್ತಾ ಇಲ್ಲ. ಮುಂಚೆ ಎಲ್ಲ ಏನಾಗೋದು, ಎಲ್ಲ ಸೆಟ್ಗಳು ಹಿಂಗೆ ಇರೋದು, ಎಲ್ಲ ನಗ್ನಗ್ತಾ ಮಾತಾಡ್ತಾ ಇದು ಮಾಡ್ಕೊಂಡು. ಈಗೆಲ್ಲ ಸ್ವಲ್ಪ ಈ ಮೊಬೈಲ್ ಬಂದಮೇಲೆ, ಈ ಸೋಷಿಯಲ್ ಮೀಡಿಯಾ ಬಂದಮೇಲೆ, ಕೆಲವು ಇದೆಲ್ಲ ಆದಮೇಲೆ ಎಲ್ಲರೂ ಪಾಪ ಅವ್ರವ್ರ ಪಾಡಿಗೆ ಏನೋ ಎಂಗೇಜ್ ಆಗಿರ್ತಾರೆ, ಎಲ್ಲರೂ ಕೂತ್ಕೊಂಡು ಮಾತಾಡೋದು ಕಮ್ಮಿ ಆಗಿದೆ. ಆದರೆ ಇಲ್ಲಿ ಹಾಗೆ ಮಾತಾಡ್ತಾ ಇದ್ವಲ್ಲ, ಹಾಗಾಗಿ ಇವತ್ತು ಆಕ್ಚುಲಿ ನಮ್ ಶೂಟಿಂಗ್ ನಡೀತಿದೆ, ಬಟ್ ಸುರೇಶ್ ಸರಿಗೆ ಶೂಟಿಂಗ್ ಇಲ್ಲ ಅಂದ್ರೂ ಅವರು ಲಾಸ್ಟ್ ಡೇ ಅಂತ ಬಂದಿದ್ದಾರೆ. ಎಲ್ಲರೂ ಮಾತಾಡ್ಸ್ಕೊಂಡು ಹೋಗೋದಿದೆ. ಸೋ ಸ್ವೀಟ್ ಆಫ್ ಹಿಮ್. ಮಮ್ಮಿ, ಇವತ್ತು ರಾಧಿಕಾ ಸೀರಿಯಲ್ ಕೊನೆ ದಿನ ಶೂಟಿಂಗ್ ನಡೀತಾ ಇದೆ, ನಿಮಗೇನ್ ಅನ್ನಿಸ್ತಾ ಇದೆ? ಅಂಡ್ ರಾಧಿಕಾ ಟೀಮ್ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹೇಳಿ? ಟು ಬಿ ಫ್ರಾಂಕ್, ನಾನು ಇವತ್ತು ಶೂಟಿಂಗ್ಗೆ ಅಂತ ಹೊರಟಾಗ ನಾನು ಖುಷಿಯಾಗಿ ಹೊರಟಿದ್ದೀನಿ ಅಂತ. ಇಲ್ಲಿಗೆ ಬಂದ್ಮೇಲೆ ಎಲ್ರು ಇನ್ ಅರ್ಧ ದಿನ ಇರೋದು, ಇನ್ 2 hours ಇರೋದು, ಇನ್ 2 shots ಇರೋದು, ಅದು ಹೇಳ್ತಾ 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 ಏನೋ ಕಳ್ಕೊಂಡ್ಬಿಡ್ತಾ ಇದೀನೇನೋ ಅನ್ನೋ ಹಂಗಾಗಿದೆ. ರಾಧಿಕಾ ಸೀರಿಯಲ್ ಈಗಾಗಲೇ 3 ವರ್ಷದಿಂದ ಬರ್ತಾ ಇದ್ರು. ನಾನ್ ಮಧ್ಯದಲ್ಲಿ ರಿಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ ಆಗಿ ಬಂದೆ. ನಾನು ಮಧ್ಯದಿಂದಾನೇ ಬಂದಿದ್ದು. ಬಟ್ ಮಧ್ಯದಿಂದ ಬಂದಿದ್ದೀನಿ ಹೊಸ ಟೀಮ್ ಜೊತೆಗೆ. ಯಾಕಂದ್ರೆ ಬಿಗಿನಿಂಗ್ ಇಂದ ಅಂದ್ರೆ ಎಲ್ಲರಿಗೂ ಅದೊಂದು ಬಾಂಡಿಂಗ್ ಬೆಳೆದ್ಬಿಟ್ಟಿರುತ್ತೆ. ಮಧ್ಯದಲ್ಲಿ ಬಂದವ್ರಿಗೆ ಅದು ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಅದು ಏನು ಅನ್ನಿಸ್ಲಿಲ್ಲ. ಫಸ್ಟ್ ಡೇನೆ ಇಟ್ ವಾಸ್ ಸೋ ಕಂಫರ್ಟಬಲ್. ಎಲ್ಲರೂ ಅಷ್ಟೇ, ಟೆಕ್ನಿಷಿಯನ್ಸ್ ಇರ್ಬೋದು, ಡೈರೆಕ್ಷನ್ ಟೀಮ್ ಇರ್ಬೋದು, ಆರ್ಟಿಸ್ಟ್ ಗಳಿರ್ಬಹುದು. ಈ ತರ ಒಂದು ಇದು ಸಿಗೋದು ತುಂಬಾ ರೇರು. ಯಾವತ್ತು ನಾನು ಬಹಳಷ್ಟು ಸೀರಿಯಲ್ಗಳು ಮಾಡಿದ್ರು, ಮೇ ಬಿ ರಾಧಿಕಾನ ನಾನು ತುಂಬಾ ಜಾಸ್ತಿ ಮಿಸ್ ಮಾಡ್ತೀನಿ ಅಂತ ಅನ್ಕೊಂತೀನಿ. ಯಾವತ್ತೂ ನಮ್ಗೆ ಬೇಜಾರೇನಾಗ್ತಾ ಇರಲಿಲ್ಲ, ಯಾಕಂದ್ರೆ ಎಲ್ಲರೂ ನಮ್ಮವ್ರೆ. ಏನು ಇದೊಂದು ಒಂದು ಚಿಕ್ಕ ಪ್ರಪಂಚ. ಇವತ್ತೆಲ್ಲ ನಾಳೆ ಎಲ್ಲೋ ಒಂದ್ ಕಡೆ ನಾವೆಲ್ಲ ಸಿಕ್ಕನೆ ಫೀಲ್ ಬಿಟ್ರೆ ಇಷ್ಟೊಂದು ನನಗೂ ಅಷ್ಟು ತುಂಬಾ ಫೀಲ್ ಆಗ್ತಿದೆ ಇವತ್ತು. ಹೌದು, ಅದೊಂಥರ ಇಟ್ ಈಸ್ ಲೈಕ್ ಒಂದು ಫ್ಯಾಮಿಲಿನೇ ಇದು. ನಾವು ಹೆಚ್ಚು ದಿನಗಳು ಈಗಂತೂ ಲಕ್ಕಿಲಿ ಈಗ ಒಂದು 4-5 months ಇಂದ ನಾವು ಮೋರ್ ದನ್ 15 days ಶೂಟಿಂಗ್ ಇತ್ತು ನಮ್ಗೆ. ಸೊ ಆಲ್ಮೋಸ್ಟ್ ಅರ್ಧ ಲೈಫ್ ನಾವ್ ಇಲ್ಲ ಕಳೆದಿದೀವಿ 4-5 ತಿಂಗಳಿಂದ. ಹಾಗಾಗಿ ಆ ಬಾಂಡಿಂಗು ಇನ್ನೂ ಸ್ವಲ್ಪ ಜಾಸ್ತಿ ಆಗೋಗಿರೋದ್ರಿಂದ ಇವತ್ತು ಸ್ವಲ್ಪ ಬೇಜಾರ ಆಗ್ತಾ ಇದೆ. ಆಕ್ಚುಲಿ ಐ ಆಮ್ ಗೋಯಿಂಗ್ ಟು ಮಿಸ್ ಆಲ್ ಆಫ್ ಯು. ಬಟ್ ಯೆಸ್, ಯು ಪೀಪಲ್ ಆರ್ ವೆರಿ ನಿಯರ್ ಅಂಡ್ ಡಿಯರ್ ಟು ಮೀ. ನನ್ನ ಹತ್ರದಲ್ಲೇ ಇರೋದ್ರಿಂದ ನಾನು ಯಾವಾಗಾದ್ರೂ ನಿಮ್ಮನ್ನೆಲ್ಲ ಭೇಟಿ ಮಾಡಬಹುದು. ಹೌದು. ಸೊ ಆ ಧೈರ್ಯ ಇರೋದ್ರಿಂದ ನಂಗೆ ಎಲ್ಲರೂ ಸಿಗ್ತಾರೆ. ನನ್ನ ಫ್ಯಾಮಿಲಿ ನನ್ಗೆ ಮತ್ತೆ ಖಂಡಿತವಾಗ್ಲೂ ಸಿಗ್ತೀನಿ. ಬಟ್ ಈ ಒಂದು ಇದ್ರಲ್ಲಿ ವರ್ಕ್ ಮಾಡೋದನ್ನ ನಾವು ಖಂಡಿತ ಮಿಸ್ ಮಾಡ್ತೀವಿ. ಬಿಕಾಸ್ ಈ ವರ್ಕ್ ಪ್ಲೇಸ್ ಏನಿದೆ, ನಮ್ಗೆ ವರ್ಕ್ ಪ್ಲೇಸ್ ಅಂತಾನೆ ಅನ್ನಿಸ್ಲಿಲ್ಲ. ಅಷ್ಟು ಕಂಫರ್ಟಬಲ್ ಆಗಿ ವರ್ಕ್ ಮಾಡಿದೀವಿ. ನಮ್ಗೆ ಬೆಳಿಗ್ಗೆ ಬಂದಾಗ ನಾವು ತಿಂಡಿ ತಿನ್ನೋದ್ರಿಂದ ಹಿಡಿದು ನಾವು ಒಬ್ರು ಕಾಲ್ ಎಳ್ಕೊಂಡು ರೇಗಿಸ್ಕೊಂಡು ಓಡಾಡೋದೇ ಆಗಿರಬಹುದು. ಅಂಡ್
ಒಂದು ಸ್ಪೆಷಾಲಿಟಿ ಇಲ್ಲಿರುವಂತ ಎಲ್ಲಾ ಆರ್ಟಿಸ್ಟ್ಗಳಲ್ಲಂದ್ರೆ ಯಾರು ಯಾರ್ ಕಾಲಿಡಿದ್ರು ಬೇಸರ ಮಾಡ್ಕೊಂತ ಇರ್ಲಿಲ್ಲ. ವಿ ವರ್ ಆಲ್ಸೋ ಪಾರ್ಟ್ ಆಫ್ ಇಟ್. ನಾನು ನಿಮ್ಮೆಲ್ಲರಿಗಿಂತ ದೊಡ್ಡವಳಾಗಿರಬಹುದು, ನಾನ್ ಕಾಲ ಹೇಳಿದ್ರು ನೀವು ನನ್ನ ಅಷ್ಟೇ ಪ್ರೀತಿಯಿಂದ ನೋಡ್ತಿದ್ರಿ. ಅಂಡ್ ಈ ನನ್ನ ಅಳಿಯ ಅಂತೂ ಇವನ್ ಕಾಲ ಹೇಳಿದ್ರು ಅಷ್ಟೇ, ಯಾರು ಹೇಳಿದ್ರು. ಬಟ್ ಸ್ಟಿಲ್ ಇಟ್ ಈಸ್ ಸೋ ನೈಸ್ ಆಕ್ಚುಲಿ. ನಾವು ಸಣ್ಣವರಾಗಿ ನಿಮಗೆ ಕಾಲ ಹೇಳಿದ್ರು ನೀವು ಹೌದು, ಹೌದು. ಸ್ಪೋರ್ಟಿವ್ ಆಗಿ ತಗೊಂಡು ನಮಗೆ ಎನ್ಕರೇಜ್ ಮಾಡ್ತಿದ್ರಿ. ಇವೆಲ್ಲ ಒಂಥರ ನಂಗೆ ಮಮ್ಮಿನೂ ಅಷ್ಟೇ, ಅವ್ರಾಯ್ತು ಅವ್ರ ಪಾಡಾಯ್ತು, ಯಾವ್ದಕ್ಕೂ ಜಾಸ್ತಿ ಇನ್ವಾಲ್ವ್ ಆಗ್ತಿರ್ಲಿಲ್ಲ. ಬಟ್ ಒಂಥರ ನಮ್ಗೆ ಏನು, ನನಗೂ ಯಾವಾಗ್ಲೂ ಒಂದು ಗೈಡೆನ್ಸ್ ಸಿಕ್ತಿತ್ತು ಮಮ್ಮಿಯಿಂದ. ನನ್ಗೆ ಏನಾದ್ರು ಬೇಜಾರಾದಾಗ, ನಾನ್ ಸ್ವಲ್ಪ ಏನೋ ಏನಂತಾರೆ ಸೈಲೆಂಟ್ ಆಗಿದ್ದಾಗ, ಅಲ್ಲ ನನಗೆ ತುಂಬಾ ಲೋ ಫೀಲ್ ಆದಾಗ ಐ ಯೂಸ್ ಟು ಶೇರ್ ದಟ್ ವಿತ್ ಮಾಮ್. ಅವ್ರು ನನಗೆ ಹೇಳ್ತಿದ್ರು ಹೀಗಿರು ಅಂತ ಒಂದು ಗೈಡೆನ್ಸ್ ಕೊಡ್ತಾ ಇದ್ರು. ಸೊ ಐ ಮಿಸ್ ದಟ್ ಸೆಟ್ ಅಲ್ಲಿ. ನಮ್ ಸುರೇಶ್ ಸರ್ ಎಲ್ಲರನ್ನೂ ತುಂಬಾ ಮಿಸ್ ಮಾಡ್ಕೊಂತ ಇದಾರೆ. ಪರ್ಸನಲ್ ಆಗಿ ಯಾರ್ಯಾರು ಮಿಸ್ ಮಾಡ್ಕೊಂತ ಇದಾರೆ ಅಂತ ಸುಮ್ನೆ ಕೇಳೋಣ. ಸರ್, ನೀವು ನಮ್ ಸೆಟ್ ಅಲ್ಲಿ ಯಾರ್ಯಾರು ಮಿಸ್ ಮಾಡ್ಕೊಂತ ಇದೀರಾ? ನೀನೇ ಹೇಳಿದಿಲ್ಲಪ್ಪ, ತುಂಬಾ ಜನರನ್ನು ಮಿಸ್ ಮಾಡ್ಕೊತೀನಿ ಅಂತ. ಆಬ್ವಿಯಸ್ಲಿ ಎಲ್ಲರನ್ನು ಮಿಸ್ ಸ್ವಲ್ಪ ಮಾಡ್ಕೊತೀನಿ. ಜಾಸ್ತಿ ಅಂದ್ರೆ ಜಾಸ್ತಿ ಅಂತ ಏನಿಲ್ಲ, ನಾನು ಕೋ ಆರ್ಟಿಸ್ಟ್ ರೇಖಾ ಸಾಗರ್ನ ಮಿಸ್ ಮಾಡ್ಕೊತಾ ಇದ್ದೀನಿ. ಅದ್ ಬೇಕಿತ್ತು. ಓಕೆ. ಇನ್ನು ಸುಮಾರು ಜನರನ್ನ ಮಿಸ್ ಮಾಡ್ಕೊತಾ ಇದ್ದೀನಿ. ಟೆಕ್ನಿಕಲ್ ಟೀಮ್ ಅಲ್ಲಿ ಕೇಳೋಣ ಅಂದ್ರೆ ಎಲ್ಲರೂ ಬಾಯ್ಸ್ ಅವರೇ ಸರ್, ಹಂಗಾಗಿ ಅದೇ ಎಲ್ಲ ಆಮೇಲೆ ನಮ್ ಸುರೇಶ್ ಸರ್ ಗರ್ಲ್ಸ್ ನ ಯೂಶಲಿ ಸುರೇಶ್ ಸರ್ ಯಾರನ್ನ ಮಿಸ್ ಮಾಡ್ಕೊಂತಾರೋ ಗೊತ್ತಿಲ್ಲ. ಸುರೇಶ್ ಸರ್ ಎಲ್ಲರೂ ಮಿಸ್ ಮಾಡ್ತಾರೆ, ಎಸ್ಪೆಷಲಿ ಗರ್ಲ್ಸ್, ಲೇಡೀಸ್, ಹ್ಯಾಂಡ್ಸಮ್ ಹಂಕ್. ಹೌದು, ಅದಂತೂ ನಿಜ. ನಮ್ ಸುರೇಶ್ ಸರ್ ಬರ್ತಾ ಇದ್ರೆ ನಾವು ಕರೆಯೋದೇನ ಹ್ಯಾಂಡ್ಸಮ್ ಹೀರೋ ಬಂದ್ರು ಅಂತ. ಹ್ಯಾಂಡ್ಸಮ್ ಹೀರೋ ಅವ್ರು ಬರೋದಂಗೆ ಸೆಟ್ಟಿಂಗ್ ಕೈಲ ಗಾಗಲ್ ಹಾಕೊಂಡು, ಸೈಡ್ ಒಂದ್ ಬ್ಯಾಗ್ ಹಾಕೊಂಡು, ಈ ಕಡೆ ಕೈಯಲ್ಲಿ ಒಂದ್ ಬ್ಯಾಗ್ ಇಟ್ಕೊಂಡು ಬರ್ತಾ ಇರ್ತಾರೆ. ಬ್ಯಾಗ್ ಹಾಕೊಂಡು ಅಮ್ಮ ತಾಯಿ ನಮ್ಗೊಂದು ಖುಷಿ. ಆಮೇಲೆ ಒಂಚೂರು ಇದಿಲ್ಲ, ಏನು ಸೀನಿಯರ್ ಆಕ್ಟರ್ ನಾನು, ಸಣ್ಣವ್ರ ಜೊತೆ ಹೆಂಗ್ ಹೊಂದ್ಕೋಬೇಕು ಆ ಥರ ಯಾವುದೂ ಇಲ್ಲ. ನಮ್ಗೆ ತುಂಬಾ ಖುಷಿ ಆಗುತ್ತೆ ಇವ್ರ ಜೊತೆ ಕೆಲಸ ಮಾಡಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಮಗೂ ಅಷ್ಟೇ. ಈಗ ಏನಾಗುತ್ತೆ ಅಂದ್ರೆ ತುಂಬಾ ಕಡೆ ಏನಾಗಿದೆ, ಈಗ ಬರ್ತಾ ಇರೋ ಹೊಸ ಹೀರೋಗಳು ಹೀರೋಯಿನ್ಗಳೆಲ್ಲ ಒಂದು ಸ್ವಲ್ಪ ಆಟಿಟ್ಯೂಡು, ಎಲ್ಲರೂ ಅಲ್ಲ, ಸ್ವಲ್ಪ ಹಾಗೆ ಲೆವೆಲ್ ಮೇಂಟೈನ್ ಎಲ್ಲ ಮಾಡ್ತಾ ಇರ್ತಾರೆ. ಆದರೆ ನೀವಿಬ್ಬರೂ ಹಾಗಲ್ಲ, ಎಲ್ಲ ಫ್ರೆಂಡ್ಲಿ ಆಗಿ ತಮಾಷೆಯಾಗಿ ಮಾತಾಡ್ತಾ ಎಲ್ಲರ ಜೊತೆ ಬೆರೀತಾ ಇದ್ದೀರಾ. ಹಾಗಾಗಿ ಇನ್ನೂ ನಮಗೆ ಹತ್ರ, ಯಾಕಂದ್ರೆ ನೀನು ಜಾಸ್ತಿ ದಿನ ವರ್ಕ್ ಮಾಡಿಲ್ಲ ಅಂದ್ರೂ ತುಂಬ ಬೇಗನೆ ಹತ್ರ ಆಗ್ಬಿಟ್ಟೆ ನೀನು. ಯಾಕಂದರೆ ಕೆಲವರು ತುಂಬ ದಿನ ಬೇಕಾಗುತ್ತೆ ಒಬ್ಬರು ಕ್ಲೋಸ್ ಆಗ್ಬೇಕಾದ್ರೆ, ಇದು ಮಾಡ್ಬೇಕಾದ್ರೆ. ಹಾಗಲ್ಲ, ಬಟ್ ನೀನು ಫಾಸ್ಟ್ ಆಗಿ ಎಲ್ಲರ ಜೊತೆ ನೀನು ಹೊಂದ್ಕೋತೀಯ. ಒಂದ್ ಬೇಜಾರು ಸರ್, ನನ್ನ ಜೊತೆ ಮಾತ್ರನೇ ನಮ್ ರೇಖಾ ಮೇಡಮ್ ಕ್ಲೋಸ್ ಆದಷ್ಟು ನಾನು ಕ್ಲೋಸ್ ಆಗಕ್ ಆಗ್ಲಿಲ್ವಲ್ಲ ನಿಮ್ ಜೊತೆ ಅಂತ. ಹಂಗೇನಿಲ್ಲ, ಯಾಕಂದ್ರೆ ಅವರು ತುಂಬಾ ದಿನದಿಂದ ಮಾಡ್ತಾ ಇದ್ವಲ್ಲ ಕೆಲಸ. ಜೆನ್ಯೂನ್ಲಿ ಈಸ್ ಅ ಸ್ವೀಟ್ ಹಾರ್ಟ್. ತುಂಬಾ ಒಳ್ಳೆಯವರು ನಮ್ ಸುರೇಶ್ ಸರ್. ಮತ್ತೆ ಅವ್ರು ಇದ್ದಿದ್ ಕಡೆನ ಖುಷಿಯಾಗಿ ಇಟ್ಕೊತಾರೆ, ಎಲ್ರು ತಮಾಷೆ ಮಾಡ್ಕೊಂಡು ನಗಿಸ್ಕೊಂಡಿರ್ತಾರೆ ಸೆಟ್ ಅಲ್ಲಿ. ಹಂಗೆ ಇದು ಏನೋ ಒಂದ್ ಮಾತು ಹೇಳ್ಬೇಕು. ಈಗ ರವಿಕಾಂಡದನ್ನು ಕವಿಕಾಂಡ ಅಂತ ಒಂದು ಮಾತಿದೆ ಸರ್. ಹಂಗೆ ಒಂದು ಸೀರಿಯಸ್ ವಿಷಯದಲ್ಲೂ ಒಂದು ಒಳ್ಳೆ ಹಾಸ್ಯ ಹುಡುಕ ಅಂತ ಒಂದು ಸ್ಪೆಷಲ್ ಮ್ಯಾನರಿಸಮ್, ಆಮೇಲೆ ಆ ಹ್ಯೂಮರಸ್ ಥಿಂಗ್ ಅಂತ ಇಲ್ಲ. ನಾನು ಯಾವುದೇ ಒಂದು ಇದಕ್ಕೆ ಅದಕ್ಕೇನು ಪ್ರಿಪೇರ್ ಆಗೋದಲ್ಲ, ಇಲ್ಲ ಏನಿಲ್ಲ. ಏನ್ ಗೊತ್ತಾ, ಏನೋ ಒಂದು ಮಾತಾಡ ಗುಟ್ಟಲ್ಲಿ ಅಂದ್ರೆ ಖುಷಿಯಾಗಿರ್ಬೇಕು. ಈಗ ಏನಾಗುತ್ತೆ ಗೊತ್ತಾ, ನಾವು ನಾಳೆ ಈ ಒಂದು ಪ್ರಾಜೆಕ್ಟ್ ಮುಗಿದು ಇದಾದಾಗ್ಲೂ ಎಲ್ಲಾದ್ರೂ ಸಿಕ್ಕದಾಗ ಈಗ ಇವನು ವಿರಾಟ್ ಇದ್ದಾನೆ ಅಂತ ಹೋಗಿ ನಾವು ಮಾತಾಡಿಸೋ ಹಂಗಿರ್ಬೇಕು, ತೇಜು ಇದ್ದಾಳೆ ಅಂದ್ರೆ ಮಾತಾಡಿಸೋ ಹಂಗಿರ್ಬೇಕು, ಸುರೇಶ್ ಇದ್ದಾನೆ ಅಲ್ಲಿ ಅಂತ ಹೇಳ್ಬಿಟ್ಟು ಈ ತರ ಹೋಗೋದು. ಎಲ್ಲ ಆರ್ಟಿಸ್ಟು ಅಷ್ಟೇ, ಅದೇ ಖುಷಿ ಅಷ್ಟೇ. ಇನ್ನೇನಿದೆ ನಾವು ಖುಷಿಯಾಗಿರ್ಬೇಕು. ಇಂಡಸ್ಟ್ರಿ ಒಂದು ಚಿಕ್ಕದಾಗಿದೆ, ಎಲ್ಲರ ಜೊತೆ ಬೆರೀತಾ ಇದ್ದಾಗಲೇ ಖುಷಿ ಅಷ್ಟೇ. ಯಾರೇ ಇರಲಿ, ಕೆಲಸ ಇವತ್ತು ಮಾಡ್ತೀವಿ ನಾಳೆ ಇದು ಮಾಡಲ್ಲ, ಅದು ಬೇರೆ ವಿಷಯ. ಒಟ್ಟು ಹ್ಯಾಪಿ ಲೈಫ್. ನಮ್ ಸೆಟ್ ಅಲ್ಲಿ ಸರ್ ಅಷ್ಟು ಜನ ಇದ್ರು, ಎಲ್ಲ ಚೆನ್ನಾಗಿ, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅದು ಏನು ಇಲ್ಲದೇನೆ ವರ್ಕ್ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಎಲ್ಲ ಚೆನ್ನಾಗಿ. ಬೇಜಾರಾಗಿದ್ರು ಯಾರ ಹತ್ರ ಇಡಿಸದೇ ಇದ್ರು ಅದನ್ನ ಒಂದು ಜೋಕ್ ಆಗಿ ತಗೊಂಡು ಅವ್ರಿಗೆ ಇಂಡೈರೆಕ್ಟ್ ಆಗಿ ಅದನ್ನ ಬಿಡ್ತಾ ಇರ್ಲಿಲ್ಲ ನಾವು. ಯಾರನ್ನೋ ಎಲ್ಲೋ ಟ್ರ್ಯಾಕ್ ಹೋಗ್ತಾ ಇದೆ ಅಂದ್ರೆ ಅದನ್ನ ನೀಟಾಗಿ ಸ್ಟೇಟ್ ಆಗ್ಬಿಡೋದು ಆಟೋಮೆಟಿಕ್ ಆಗಿ. ಬಟ್ ಎಂಡ್ ಆಗ್ತಾ ಇರೋದು ಒಂದ್ ಸ್ವಲ್ಪ ಬೇಜಾರಿದೆ. ಬಟ್ ಇದ್ದಷ್ಟು ದಿನ ತುಂಬಾ ಎಂಜಾಯ್ ಮಾಡಿದೀವಿ, ತುಂಬಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೀವಿ. ಅಥವಾ ಏನೋ ಕಮ್ಮಿ ಎಪಿಸೋಡ್ಗೆ ಏನೋ ಆಯ್ತು ಅಥವಾ ಹಂಗೂ ಅಂತ ಇಲ್ಲ, ಆಲ್ಮೋಸ್ಟ್ 1000 ಹತ್ರಕ್ಕೆ ಬಂದಿದೀವಿ. ಅದೊಂದು 1000 ಆಗಿದ್ರೆ ಖುಷಿಯಾಗಿರೋದು. ಅದ್ರ ಹತ್ರದಲ್ಲಿ ನಮ್ದು ಎಡವಿದ ಸ್ಟಾಪ್ ಆಯ್ತು. ಸೊ ಪರವಾಗಿಲ್ಲ, ಇದೊಂದು ಒಳ್ಳೆ ಸಾಧನೆ ನಮ್ಮ ರಾಧಿಕಾ ಧಾರಾವಾಹಿದ್ದು ಅಂತಾನೆ ನಾವು ಅದನ್ನ ಖುಷಿಯಾಗಿ ತಗೋತಾ ಇದೀವಿ. ನಮ್ಮ ಪ್ರೊಡ್ಯೂಸರ್ ನೆನ್ಸ್ಬೇಕು, ಖಂಡಿತ ತುಂಬಾ ಒಳ್ಳೆ ನಿರ್ಮಾಪಕರು ನಮ್ಗೆ ಸಿಕ್ಕಿದ್ದಾರೆ. ಯಾವುದೇ ರೀತಿಯ ಇದಿಲ್ಲ, ತುಂಬಾ ಕೂಲ್, ಆಮೇಲೆ ತುಂಬಾ ಕರೆಕ್ಟ್
ಕರೆಕ್ಟಾಗಿ ಪೇಮೆಂಟ್ ಕೊಡೋದು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆಮೇಲೆ ಕಲಾವಿದರು ಅಂದರೆ ತುಂಬ ಪ್ರೀತಿ ಅಭಿಮಾನ ಅವರಿಗೆ. ಏನೇ ಒಂದು ಇದಾದ್ರೂ ಫೋನ್ ಮಾಡಿ ಪರ್ಸನಲಾಗಿ ಮಾತಾಡೋರು, ಏನು ಸರ್ ಹೇಗಿದೆ, ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಹಾಗೆ ಅಂತ ಹೇಳ್ಬಿಟ್ಟು ಮಾತಾಡೋರು. ಡಬ್ಬಿಂಗ್ ಹೋದ್ರೆ ಸಾಕಲ್ಲಿ ಸಿಕ್ಕೇ ಸಾಕು, ಕಾಫಿ ಕುಡಿಯೋದೇ ಕಳಿಸ್ತಾ ಇರಲಿಲ್ಲ. ಸೊ ಒಟ್ಟು ಎಲ್ಲ ಟೀಮು ಎಲ್ಲರೂ ಸ್ವಲ್ಪ ಮಿಸ್ ಮಾಡ್ಕೋತೀವಿ ಇದನ್ನೆಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಜಾರಿದೆ. ನಮ್ಮ ಇಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾರೆ ರಮೇಶ್ ಅಂತ, ಅವರು ಅಷ್ಟೇ ಯಾವತ್ತೂ ಇಲ್ಲ, ಪ್ರತಿ ಸಲ ತಾಳ್ಮೆ. ಎಷ್ಟೋ ಸಲ ನಾವು ಏನೋ ಡೇಟ್ಸ್ ಕೊಟ್ಟು ಕ್ಯಾನ್ಸಲ್ ಮಾಡೋದು, ಓ ಹೌದಾ ಸರ್, ಆಯ್ತು ಸರ್ ಏನೋ ಮಾಡೋಣ, ಮಾಡೋರು. ಬೆಸ್ಟ್ ಒನ್ ಆಫ್ ದಿ ಬೆಸ್ಟೆಸ್ಟ್ ಹೌದು ಹೌದು, ಬೆಸ್ಟ್ ಅಸೋಸಿಯೇಟ್, ಏನು ಅದ್ರ ಡೌಟೇ ಇಲ್ಲ. ಓವರ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಷ್ಟೇ, ಆರ್ಟಿಸ್ಟು ಅಷ್ಟೇ, ಎಲ್ಲರೂ ತುಂಬಾ ಚೆನ್ನಾಗಿದ್ವಿ. ನಾವು ಯಾವತ್ತೂ ಒಂದು ಕಿರಿಕಿರಿ ಇಲ್ಲ, ಟೀಮ್ ತುಂಬಾ ಚೆನ್ನಾಗಿತ್ತು. ಹಾಯ್ ಮಾವ. ಹಾಯ್ ಅತ್ತೆ. ನಮ್ ಸೀರಿಯಲ್ ನನಗೆ ಅತ್ತೆ ಮಾವ, ನಮ್ ದೊಡ್ಡ ಅಂತಾನೆ ಕರೆಯೋದು ನಾವು. ಇನ್ನು ಸರ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ಹೆಚ್ಚು ಕಮ್ಮಿ ಎಲ್ಲಾ ಚಾನಲ್ಗಳನ್ನ ಇವ್ರು ಲೀಸ್ ಹಾಕಂತಾರೆ ಅನ್ಸುತ್ತೆ. ನೆಕ್ಸ್ಟ್ ಸರ್ ಹಂಗೆ ಹೇಳ್ಬೇಕಾ, ನೆಕ್ಸ್ಟ್ ಯಾರು ನಮ್ಮ ಕರೆಯಲ್ಲ ಅಂತ ಕಾಣಿಸ್ತಿರ್ತೀರಾ. ಬೇರೆ ಚಾನಲ್ ಎಲ್ಲ ಇವರೇ ಲೀಸ್ಗೆ ಹಾಕೊಂಡ್ಬಿಟ್ಟಿದ್ದಾರೆ. ಹಂಗಿದೆ ಇವ್ರದ್ದು ಫುಲ್ಲು ಏನೋ ಓಡ ಕುದುರೆ. ಇವರಿಗೆ ಇವಾಗ ರಾಧಿಕಾ ಎಂಡ್ ಆಗ್ತಿರೋದು ಅಫ್ಕೋರ್ಸ್ ಎಲ್ರಿಗೂ ಬೇಜಾರಿದೆ. ಅದು ಏನ್ ಎಕ್ಸ್ಪೀರಿಯನ್ಸ್ ಇದೆ, ಹೆಂಗಿದೆ ಅಂತ ಇವ್ರಿಗೆ ಒಂದ್ಸಲಿ ಕೇಳ. ಸರ್ ಏನ್ ಅನ್ಸುತ್ತೆ ನಿಮಗೆ? ದುಃಖ ಕೊಡ್ಕಂದ್ರೆ ಫಸ್ಟ್ ಖುಷಿ ಹೇಳ್ತೀರಾ? ಈಗ ಶುರು ಆಗಿರುವ ಯಾವುದೇ ಸೀರಿಯಲ್ ಆಗಿದೆ, ಒಂದ್ ಸೆಕೆಂಡ್, ಇವ್ರು ಇಷ್ಟೊಂದು ಸೀರಿಯಸ್ ಮಾತಾಡ್ತಿರಲ್ಲ, ಹಂಗೆ ಇಮ್ಯಾಜಿನೇ ಮಾಡ್ಕೊಳಕ್ ಹೋಗ್ಬೇಡಿ, ಜಸ್ಟ್ ಕೇಳಿಸ್ಕೊಳ್ಳಿ. ಆಗಿರೋ ಯಾವುದೇ ಕಥೆ ಆಗಲಿ, ಸೀರಿಯಲ್ ಆಗಲಿ, ಸಿನಿಮಾ ಆಗಲಿ, ಅದಕ್ಕೊಂದು ಅಂತ್ಯ ಅಂತ ಇರಬೇಕು. ಹುಟ್ಟಿಗೆ ಹೇಗೆ ಸಾವು ಅಂತ ಇರುತ್ತೋ ಹಾಗೆ ಎಲ್ಲ ಸೀರಿಯಲ್ಗಳು ಮುಗಿತವೆ. ಹೌದು, ಸುಮಾರು 30 ವರ್ಷದಿಂದ ನಟಿಸ್ತಾ ಇರೋದ್ರಿಂದ ಎಷ್ಟೋ ಸೀರಿಯಲ್ಗಳು ಶುರುವಾಗಿ ಮುಗಿದಿದ್ದಾವೆ. ಹಾಗೆ ಇದು ಕೂಡ ಮುಗಿತಾ ಇದೆ. ಆದರೆ 100 ವರ್ಷದ ಸುದೀರ್ಘವಾದ ಅವಧಿಯಲ್ಲಿ ಈ ಸೀರಿಯಲ್ ಕೂಡ ಆಗಿದ್ದು ತುಂಬ ಖುಷಿ ಆಯಿತು. ಈ ಥರ ನಮಗೆ ಇನ್ನೂ 2 ಸೀರಿಯಲ್ ಆಗಿತ್ತು. ಒಂದು ಗಟ್ಟಿಮೇಳ ಆಯಿತು, ಇನ್ನೊಂದು ಸತ್ಯಂ ಶಿವಂ ಸುಂದರಂ ಆಯಿತು. ಒಂದೇ ಒಂದು ಬೇಜಾರೇನೆಂದರೆ ಈ ಸೀರಿಯಲ್ ಬಗ್ಗೆ ಇವು 1000 ಸಂಚಿಕೆಗಳನ್ನು ಮುಟ್ಟುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಕೇವಲ 20-28 ಸಂಚಿಕೆಗಳನ್ನು ಅಂತರದಲ್ಲಿ ನಾವು 1000 ಸಂಚಿಕೆಯನ್ನು ಮುಟ್ಟೋದ್ರಿಂದ ತಪ್ಪಿಸ್ಕೊಂಡ್ವಿ. ಇರಲಿ, ಗಾಡ್ಮನ್ಗೂ ಕೂಡ 100% ಸ್ಟ್ರೈಕ್ ರೇಟ್ ಅಂತ ಸಿಗಲಿಲ್ಲ. ಕಡೆಯ ಪಂದ್ಯದಲ್ಲಿ ಅವರು 0 ಔಟಾಗಿ 99.96% ಆಯಿತು ಆವರೇಜ್. ನಮ್ಮ ರಾಧಿಕಾ ಸೀರಿಯಲ್ ಟೀಮ್ ಬಗ್ಗೆ ಅಂದ್ರೆ ನೀವು ತುಂಬಾ ಡೆಪ್ತ್ ಆಗಿ ಹೋಗ್ಬಿಟ್ರಿ ಅಂತ ಕ್ರಾಸ್ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರು ಶೇರ್ ಮಾಡಿದ್ರು. ಈಗ ನಮ್ಮ ಟೀಮ್ ಬಗ್ಗೆ ಹೇಳಿ. ನಮ್ಮ ಟೀಮ್ ಚೆನ್ನಾಗಿತ್ತು, ಖುಷಿಯಾಗಿತ್ತು, ಒಂದು ಸಂಸಾರದಲ್ಲಿತ್ತು. ನಿಮ್ ಜೋಡಿ ಇನ್ನು ಸಂಸಾರದಲ್ಲಿ ಇವಾಗ ಒಂದೇ ಒಂದು ಬೇಜಾರು, ತುಂಬಾ ನಾನು ಸೇಫಾಗಿ ಕರ್ಕೊಂಡೋಗಿ ಬ್ಲಾಕ್ ಮಾಡ್ತಾ ಇದ್ದೆ. ರಾಧಿಕಾ ಸೀರಿಯಲ್ ನೀವೇನ್ ತುಂಬಾ ಮಿಸ್ ಮಾಡ್ಕೊತಿರೋದಪ್ಪ? ಅದಕ್ಕೆ ಸರ್ ನನ್ನ ಪಾತ್ರ ನಾನು ಮಿಸ್ ಮಾಡ್ಕೊತೀವಿ ತುಂಬ. ಯಾಕಂದರೆ ಕರಿಯಪ್ಪನ ಪಾತ್ರ ಬಹಳ ಖುಷಿ ಕೊಡ್ತಾ ಇದ್ರು ನಮ್ಮ ಪಾತ್ರ. ಈ ಕರಿಯಪ್ಪ ಒಳ್ಳೆಗಾರಕ್ಕಿಂತ ಮುಂಚೆ ಇತ್ತಲ್ಲ ಇವನ ಆಟ, ಇದು ಆ ಥರ ಅದೆಲ್ಲ ತುಂಬ ಮಿಸ್ ಆಗುತ್ತೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಒಂದೊಂದ್ಸಲ ಒಳ್ಳೊಳ್ಳೆ ಊಟ ಅಡುಗೆ ಮಾಡೋರು, ಆ ಅಡುಗೆನ ಮಿಸ್ ಮಾಡ್ತೀವಿ. ಹೌದು, ಸಂಗಮೇಶ ಒಳ್ಳೆ ಕುಕ್ಕು. ದೊಡಮ್ಮ ನೀವ್ ಹೇಳಿ ದೊಡಮ್ಮ, ನಿಮಗೆ ರಾಧಿಕಾ ಎಂಡ್ ಆಗ್ತಿರೋದು ಏನ್ ಅನಿಸ್ತಿದೆ? ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಮ್ಮ ರಾಧಿಕಾ ಸೀರಿಯಲ್? ಟೀಮ್ ಬಗ್ಗೆ ಒಂದಷ್ಟು ಮಾತಾಡಿ. ಎಕ್ಸ್ಪೀರಿಯನ್ಸ್ ಬಗ್ಗೆ ಏನು ಹೇಳಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಮಿಸ್ ಮಾಡ್ಕೋತೀನಿ, ಅದು ನಾನು ತುಂಬ ಮನಸ್ಪೂರ್ವಕವಾಗಿ ನಾನು ಹೇಳಬೇಕಂತ ಬಯಸ್ತಾ ಇರೋದು. ತುಂಬ ಮಿಸ್ ಮಾಡ್ಕೊಳ್ತೀನಿ. ಇಟ್ಸ್ ಅ ಫ್ಯಾಂಟಾಸ್ಟಿಕ್. ಇವಾಗ ಏನಂದ್ರೆ ಯೂಶಲಿ ಹ್ಯಾಪಿ ಎಂಡಿಂಗ್ ಅಂತ ಹೇಳ್ತೀವಿ ನಾವು ಕೊನೆಗೆ ಇದೀವಿ. ಅಫ್ಕೋರ್ಸ್ ಬೇಜಾರಿದೆ, ನಿಮಗೆಲ್ಲ ಅಪ್ಸೆಟ್ ಆಗಂಗಿಲ್ಲ ಅಲ್ಲ ಮೇಡಮ್, ನೀವು ನನ್ನನ್ನೇನಾರು ಮಿಸ್ ಮಾಡ್ಕೊಂತೀರಾ? ಆಬ್ವಿಯಸ್ಲಿ ನಾನು ರವಿ ಸರ್ನ ತುಂಬ ಮಿಸ್ ಮಾಡ್ಕೋತೀನಿ. ಆಕ್ಚುಲಿ ನನಗೆ ನಾಳೆನೂ ಶೂಟ್ ಇದೆ ಅಂತ ಹೇಳಿದ್ರು. ನೋಡಿದ್ರೆ ಈಗ ಗೊತ್ತಾಯ್ತು ದಟ್ ಟುಮಾರೋ ಐ ಆಮ್ ನಾಟ್ ಹ್ಯಾವಿಂಗ್ ಶೂಟ್, ಸೊ ಐ ಆಮ್ ಗೋಯಿಂಗ್ ಟು ಮಿಸ್ ಇಟ್. ಇದಂತೂ ನನಗೆ ತುಂಬಾ ಕ್ಲೋಸ್ ಆಗ್ಬಿಟ್ಟಿದೆ ಇದು, ರಾಧಿಕಾ ಆ್ಯಂಡ್ ಯುವರ್ಸೆಲ್ಫ್ ಆಲ್ಸೋ ಆ್ಯಂಡ್ ಓವರ್ ಟೀಮ್ ಎವ್ರಿವನ್. ಇವಾಗ ನಮ್ಮ ಚೈತನ್ಯ ಆಗಲಿ, ಎವ್ರಿವನ್, ಗಮ್ಯ ಕ್ಯಾರೆಕ್ಟರ್ ಆಗಲಿ, ಕಾಶಿ ಕಲ್ಕಿ ಕ್ಯಾರೆಕ್ಟರ್ ಆಗಲಿ, ಪ್ರತಿಯೊಬ್ಬರು. ಆ್ಯಂಡ್ ಫಸ್ಟ್ ಇಂದ ಬರ್ತಾ ಇದ್ದು ನಮ್ಮ ದರ್ಶಿತ್ ಸರ್ ಡೈರೆಕ್ಟ್ರು, ಅವ್ರನ್ನ ನಿಜವಾಗ್ಲೂ ನಾನು ತುಂಬ ನೆನೆಸ್ಕೋತೀನಿ. ಆ್ಯಂಡ್ ಇವಾಗ ಉಲ್ಲಾಸ್ ಭಟ್ರು ಸರ್ ಇದ್ದಾರೆ, ಅವ್ರಿಗೂ
ನಮ್ಮ ಹಾರ್ಟ್ಫುಲಿ ಥ್ಯಾಂಕ್ ಗ್ರಾಟಿಟ್ಯೂಡ್ ನಮ್ದೇ ಇದೆ 100%. ಬಟ್ ಏನಂತಂದ್ರೆ ಟೀಮ್ನ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ತಾರೆ. ನಾನಂತೂ ಆಕ್ಚುಲಿ ಬೆಳಗಿಂದ ತುಂಬಾ ಜವೆಲ್ ಆಗಿದ್ದೆ, ಬಿಡು ನಾಳೆ ಒಂದಿನ ಇದೆ, ಇವತ್ತೊಂದಿನ ಕಳೆದು ನಾಳೆ ಮತ್ತೆ ಸಿಗ್ತೀವಿ ಅಂತ. ಇವಾಗ ನನಗೆ ಗೊತ್ತಾಯ್ತು ಟುಮಾರೋ ಟುಡೇ ಇಸ್ ದ ಲಾಸ್ಟ್ ಡೇ ಅಂಡ್ ಟುಮಾರೋ ವಿ ಆರ್ ನಾಟ್ ಗೋಯಿಂಗ್ ಟು ಮೀಟ್ ಇನ್ ದಿಸ್ ರಾಧಿಕಾ ಸೆಟ್. ಬಟ್ ಹೋಪ್ಫುಲಿ ಇದೇ ಟೀಮ್ ಮತ್ತೆ ಇನ್ನೊಂದ್ಸಲ ಬೇರೆ ಕಾನ್ಸೆಪ್ಟ್ ಅಲ್ಲಿ ಬೇರೆ ಒಂದು ಸೀರಿಯಲ್ ಪ್ರಾಜೆಕ್ಟ್ ಸಿಗ್ಬೇಕು ಅಂತ ನನಗೆ ಆಸೆ. ಪ್ರೊಡ್ಯೂಸರ್ ಸರ್ ಅಪ್ಲಿಕೇಶನ್ ಆಗ್ತಾ ಇದ್ರೆ ಗಣಪತಿ ಸರ್ ನೀವು ಯೋಚನೆ ಮಾಡ್ಬೇಕಿದೆ. ಗಣಪತಿ ಸರ್ ಇನ್ನೊಂದು ಸೀರಿಯಲ್ ಲಾಂಚ್ ಮಾಡಿ ನಾವೆಲ್ಲರೂ ಇದೇ ಟೀಮ್ ಬಂದು ವರ್ಕ್ ಮಾಡಬೇಕು ಟುಗೆದರ್. Radhika, definitely. This is one of the teams I'm going to miss a lot. ತುಂಬಾ ಮಿಸ್ ಮಾಡ್ತೀನಿ. ಥ್ಯಾಂಕ್ ಯು ಮಾಡ್ಕೋಬೇಡಿ, ನಮ್ಮ ಮನೆಗ್ ನೀವು ಬರ್ರಿ, ನಿಮ್ ಮನೆಗ್ ನಾವು ಬರ್ತೀವಿ. ಹೌದು, ಅದು ಮಿಸ್ ಆದ್ರೆ ಆಗ್ತಾ ಇರ್ಬೇಕು. ಕೆಲಸ ಮಾಡಿದ್ರೆ ನಾವು ಅಶ್ಯೂರೆನ್ಸ್ ಕೊಡಕ್ಕಲ್ಲ, ಯಾಕಂದ್ರೆ ಕಲಾ ಸರಸ್ವತಿ ಏನ್ ಬರ್ದಿತ್ತಾಳ ಅದಾಗುತ್ತೆ. ಹೌದು ಅಲ್ವಾ ಮಮ್ಮಿ? ಇಲ್ಲ ನಾವು ಒಟ್ಟಿಗೆ ಮತ್ತೆ ಕೆಲಸ ಮಾಡ್ಲೇಬಹುದು, ಬಟ್ ಈ ವಾತಾವರಣ ಸಿಗಲ್ಲ ಅಂತ ಅಷ್ಟೇ. ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ನಾವು ಸೇರ್ಕೊಂತೀವೋ ಏನೋ ಅದ್ ನಮ್ಗೆ ಗೊತ್ತಿಲ್ಲ. ಈಗ ಎಷ್ಟೊಂದ್ ಸೀರಿಯಲ್ಸ್ ಮಾಡಿದೀವಿ, ಎಷ್ಟೊಂದ್ ಸೀರಿಯಲ್ಸ್ ಮುಗಿದಿದೆ. ಆ ಸೀರಿಯಲ್ಸ್ ಮುಗ್ದಾಗ್ಲೂ ನಮ್ಗೆ ಬೇಜಾರಾಗಿದೆ ಆಬ್ವಿಯಸ್ಲಿ, ಬಿಕಾಸ್ ಇದು ಏನೋ ಒಂದ್ 2-3 months ಜರ್ನಿ ಅಲ್ಲ, ವರ್ಷಾನ್ಗಟ್ಲೆ ಜರ್ನಿ. ಸೊ ಒಂಥರ ಫ್ಯಾಮಿಲಿ ತರನೇ ಎಲ್ಲಾರು ಆಗ್ಬಿಟ್ಟಿರ್ತೀವಿ. ಬಟ್ ರಾಧಿಕಾ ಒಂಥರ ಮೋಸ್ಟ್ ಸ್ಪೆಷಲ್ ಅಂತ ಬೇರೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ವೆರಿ ಸ್ಪೆಷಲ್. ಸೋ ಟ್ರೂ, ಸೋ ಟ್ರೂ. ಬಿಕಾಸ್ ನಾನು ಈ ತರ ಯಾವ ಸೀರಿಯಲ್ಗೂ ವಿಡಿಯೋ ಮಾಡೋದಾಗಿ ಆತರ ಯೋಚನೆ ಮಾಡಿರ್ಲಿಲ್ಲ. ಕಥೆ ಕೂಡ ತುಂಬಾ ಯೂನಿಕ್ ಆಗಿತ್ತು. ಬಿಕಾಸ್ ರಾಧಿಕಾ ಇರೋದೇ ಫ್ಯಾಮಿಲಿಗೋಸ್ಕರ. ಅಂಡ್ ನಮ್ಮ ಉದ್ಯಾ ಚಾನೆಲ್ಗೂ ಅಷ್ಟೇ ನಮ್ಮ ರಾಧಿಕಾ ಮೇಲೆ ತುಂಬಾ ಹೋಪ್ಸಿತ್ತು. ನಮ್ಮ EP ಅಜಯ್ ಅವರು ಅಷ್ಟೇ ತುಂಬಾ ಇದ್ರ ಬಗ್ಗೆ ಏನಂತಾರೆ ಅಭಿಮಾನ ಇಟ್ಕೊಂಡಿದ್ರು. ಬಂದು ಅವ್ರು ಮಾತಾಡೋದ್ರಲ್ಲೇ ಗೊತ್ತಾಗ್ತಿತ್ತು ಎಷ್ಟು ಅವ್ರ ಇದ್ರ ಬಗ್ಗೆ ಹೋಪ್ಸ್ ಇಟ್ಕೊಂಡಿದ್ದಾರೆ, ಅಭಿಮಾನ ಇಟ್ಕೊಂಡಿದ್ದಾರೆ ಅಂತ. ಚೆನ್ನಾಗಿ ಬಂತು ನಮ್ ಸೀರಿಯಲ್ ಕೂಡ. ಟು ಬಿ ಫ್ರಾಂಕ್, ಈಗ್ಲೂ ಮುಗಿಸುವ ಆಸೆ ಖಂಡಿತ ಯಾರಿಗೂ ಇರ್ಲಿಲ್ಲ. ಬಟ್ ಅನಿವಾರ್ಯ ಕಾರಣದಿಂದ ಬೇರೆ ಲೈನ್ಅಪ್ಸ್ ಇದಾವೆ. ಹೌದು, ಸೊ ಹಾಗಾಗಿ ಅನಿವಾರ್ಯ ಕಾರಣಗಳಿಂದ ನಾವು ವಂದನೆಗಳ ದಾರಿಗೆ ಹೋಗ್ತಾ ಇದೀವಿ. ಹೌದು ಹೌದು. ಇಲ್ಲಿ ಇನ್ನೊಂದು ಸ್ಪೆಷಲ್ ವಿಷಯ ಹೇಳ್ಬೇಕು ಅಂತಂದ್ರೆ, ನಾನು ವರ್ಕ್ ಮಾಡಿದ್ ನನ್ನ ಎಕ್ಸ್ಪೀರಿಯನ್ಸ್ ನಲ್ಲಿ ಯಾವುದೇ ಸೀರಿಯಲ್ ಎಂಡ್ ಆಗ್ಬೇಕಾದ್ರೆ ಅದ್ರ ಹೀರೋಯಿನ್ ಈ ರೀತಿ ಎಲ್ಲ ಆರ್ಟಿಸ್ಟ್ ಗಳ ಹತ್ರ ಎಕ್ಸ್ಪೀರಿಯನ್ಸ್ ನ ಕೇಳಿದ್ದು ನಾನು ನೋಡ್ತಿರೋದು ಮೊದಲನೇ ಬಾರಿ. ನಾವೇ ಹೋಗ್ಬಿಟ್ಟು ಇಲ್ಲ ಫೋಟೋ ತಗೊಂಡು ಅಂದ್ರೆ ನನ್ನ ನೋಡಿದೀನಿ ಎಲ್ಲಾನು. ಹೀರೋ ಜೊತೆಗೆ ಒಂದ್ ಫೋಟೋ, ಹೀರೋಯಿನ್ ಜೊತೆಗೆ ಒಂದ್ ಫೋಟೋ ಅಂತ ಹೋಗಿ ತಗೊಳ್ಳೋದು ನೋಡಿದೀನಿ. ಬಟ್ ಹಿಯರ್ ಯು ಬೋತ್ ಆರ್ ಸಮಥಿಂಗ್ ಸ್ಪೆಷಲ್ ಅಂತ ಅನ್ಸುತ್ತೆ. ಅಂಡ್ ಈ ಐಡಿಯಾ ಬೀಯಿಂಗ್ ದ ಹೀರೋಯಿನ್ ಆಫ್ ದ ಸೀರಿಯಲ್, ವೆರಿ ಡೌನ್ ಟು ಅರ್ತ್ ಇದು ಬಿಹೇವಿಯರ್ ಇದು ಅಂತ ಅನ್ನಿಸ್ತು ನಂಗೆ. ಸೊ ಐ ಲವ್ ಯು ಬೋತ್ ಫಾರ್ ದಿಸ್. ಥ್ಯಾಂಕ್ ಯು ಮಮ್ಮಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಮತ್ತೆ ರಾಧಿಕಾ ಇಲ್ಲ ಅಂದ್ರೆ ಯಾಕಂದ್ರೆ ಇದು ಚಿಕ್ಕ ಇಂಡಸ್ಟ್ರಿ, ಕೆಲವು ಆರ್ಟಿಸ್ಟ್ಗಳಿರೋದು ಅಥವಾ ಟೆಕ್ನಿಷಿಯನ್ಸ್ ಇರೋದು ಒಂದ್ ಕಡೆ ಇಲ್ಲ ಅಂದ್ರೆ ಒಂದ್ ಕಡೆ ನಾವು ಸಿಗ್ತಾ ಇರ್ತೀವಿ. ನಾವು ಆಲ್ರೆಡಿ 2ನೇ ಪ್ರಾಜೆಕ್ಟ್ ಅಲ್ಲಿ ಸಿಕ್ಕಿದ್ದೀವಿ. ಹಾಗೆ ವರ್ಕ್ ಮಾಡಿದ್ವಿ, ಇವಾಗ ರಾಧಿಕಾಲ್ ವರ್ಕ್ ಮಾಡ್ತಾ ಇದೀವಿ. ಹಾಗೆ ಇನ್ ಮುಂದೆನೆ ವರ್ಕ್ ಮಾಡ್ತಾ ಇರ್ತೀವಿ. ಆದಷ್ಟು ಎಲ್ರಿಗೂ ಖುಷಿ ಕೊಡೋಕೆ, ಎಲ್ರಿಗೂ ಎಂಟರ್ಟೈನ್ ಮಾಡೋಕೆ ಪ್ರಯತ್ನ ಪಡ್ತಾನೆ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಾನು ಯಾರು ಯಾಕೆ ಮಿಸ್ ಮಾಡ್ಕೊಳ್ಳಲ್ಲ ಗೊತ್ತಾ? ಹಿಂದಿನ ಸೀರಿಯಲ್ ಅಲ್ಲಿ ಇವ್ನು ಹಳೆ ಆಗಿದ್ದ, ಹಿಂದಿನ ಸೀರಿಯಲ್ ಅಲ್ಲಿ ಸೊಸೆ ಆಗಿದ್ದು, ಈ ಸೀರಿಯಲ್ ಮಗಳು. ಅದಕ್ಕೆ ಎಲ್ಲ ಸೀರಿಯಲ್ಗಳು ಹೇಳ್ತೀನಿ, ಎಷ್ಟೋ ಸಲ ನಾನು ಡೈಲಾಗ್ ಡೆಲಿವರಿ ಮಾಡ್ಬೇಕಾದ್ರೆ ಆ ಪದಗಳನ್ನ ಸ್ವಲ್ಪ ಮಿಸ್ಟೇಕ್ಸ್ ಮಾಡ್ಬೇಕಾದ್ರೆ ರವಿ ಸರ್ ಅದನ್ನ ತಿದ್ದುಪಡಿ ಮಾಡ್ತಾ ಇದ್ರು. ಸೀರಿಯಸ್ಲಿ ನಾನೇ ಸ್ಟಾರ್ಟಿಂಗ್ ಬಂದ ಕ್ಯಾರೆಕ್ಟರ್ ನೋಡಿದೆ ಅಂತ, ಆ ಬಜಾರಿ ಅನ್ನೋ ಕ್ಯಾರೆಕ್ಟರ್ಗೆ ಆಪ್ತು ಬಂದು ಹೊಡಿತಾ ಇದ್ರೆ ಕಿರ್ತಾ ಇದ್ರೆ ಸೈಲೆಂಟ್ ಆಗಿರ್ಬೇಕು. ನೋಡಿ ನಮ್ ದೊಡ್ಡ ಸೈಲೆಂಟ್ ಆಗ್ಬಿಟ್ಟವ್ರೆ. ಬಟ್ ಅವ್ರು ಏನಿದಾರೆ ಕ್ಯಾರೆಕ್ಟರ್, ಅವರು ರಿಯಲ್ ಲೈಫ್ ಆಪೋಸಿಟ್, ಕಂಪ್ಲೀಟ್ ಆಪೋಸಿಟ್ ಇದ್ದಾರೆ. ಶಿ ಇಸ್ ವೆರಿ ದೊಡ್ಡಪನ. ನೀವು ನಮ್ ದೊಡ್ಡಪ್ಪ ಅಲ್ಲ, ಅವರು ಅಷ್ಟೇ. ಅವ್ರು ಹೆಂಗಂದ್ರೆ ಸಖತ್ ಫನ್ನಿ. ನೀವು ನಂಬಲ್ಲ, ಅವ್ರ ವಾಕಿಂಗ್ ಸ್ಟೈಲು ನಮಗೆ ಮನ್ಸಿಗೆ ಖುಷಿ ಕೊಡುತ್ತೆ. ಅಷ್ಟು ಮಜವಾಗಿರ್ತಾರೆ ಅವರು. ಎಂಟರ್ಟೈನರ್ ಯಾವುದೇ ಪ್ಲಾಟ್ಫಾರ್ಮ್ ಅವ್ರು ಮಿಸ್ ಮಾಡ್ಕೋತಾರ ಇಲ್ವೋ ಗೊತ್ತಿಲ್ಲ. ನಾನ್ ಮಾತ್ರ ರವಿ ಸರ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತೀನಿ. ಇಲ್ಲ, ಅವರು ನನಗೆ ಅವಾಗ್ಲೇ ಹೇಳಿದ್ರು ಏನಕ್ಕೆ ಮಿಸ್ ಮಾಡ್ಕೊಳ್ಳಲ್ಲ ಅಂದ್ರೆ, ನಾನು ಕಾಲ್ ಮಾಡ್ತಾನೆ ಇರ್ತೀನಿ ಇನ್ಮೇಲೆ ಅಂತ. ನಾನು ಮಿಸ್ ಮಾಡ್ಕೊಳ್ಳಿ ಅಂತ. ಥ್ಯಾಂಕ್ ಯು ಸೋ ಮಚ್. ಸಿಗ್ತಾನೆ ಇರೋಣ ಸರ್, ಮತ್ತೆ ಸಿಗ್ತೀವಿ. ಮತ್ತೆ ಅಲ್ಲ ಸರ್, ಮತ್ತೆ ಸಿಗ್ತಾರೆ. ಅಂಡ್ ಹೋಪ್ಫುಲಿ ನಮ್ಮ ಆಡಿಯನ್ಸಿಗೆ ನಾವು ಥ್ಯಾಂಕ್ಸ್ ಅಂತ ಹೇಳಬೇಕು. ಇಷ್ಟು ನಮಗೆ ಒಳ್ಳೆ ಜರ್ನಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಪ್ರೋತ್ಸಾಹ ಸದಾಕಾಲ ನಮ್ಮೆಲ್ಲರ ಜೊತೆಗಿರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಮಮ್ಮಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ
ಇಬ್ಬರ ಈ ಐಡಿಯಾ ಏನಿದೆ, ಪ್ರತಿಯೊಬ್ಬ ಟೆಕ್ನಿಷಿಯನ್ ಇಂದ ಹಿಡಿದು ಪ್ರತಿಯೊಬ್ಬ ಆರ್ಟಿಸ್ಟ್ ಮಾತಾಡಿಸ್ಬೇಕು ಅಂಡ್ ಅವರ ಎಕ್ಸ್ಪೀರಿಯನ್ಸ್ ನ ಕೇಳ್ಬೇಕು ಅಂತ. ಹ್ಯಾಟ್ಸ್ ಆಫ್ ಟು ಯು ಬೋತ್ ಫಾರ್ ದಿಸ್ ಬ್ಯೂಟಿಫುಲ್ It is for us also, mommy. This is for us also. ನಮಗೂ ಬೇಕು ಇದು. ಹೌದು. Because ಇಂತ ಒಂದ್ ಟೀಮ್ ಅಲ್ಲಿ ನಾವು ವರ್ಕ್ ಮಾಡಿದ್ವಿ ಅನ್ನೋದು ನಮ್ ಮೆಮೊರಿ ಆಗಿ ಉಳಿಬೇಕಿತ್ತು, ಅದಕ್ಕೋಸ್ಕರ we did this. ಬಟ್ ರಿಯಲಿ ಹ್ಯಾಟ್ಸ್ ಆಫ್ ನಿಮ್ಮಿಬ್ಬರ ಈ ಇನಿಷಿಯೇಷನ್ಗೆ ಅಂಡ್ ಐ ಲವ್ ದಿಸ್. Thank you, mommy. Love you. We love you.